ಎಲ್ರಿಗೂ ನಮಸ್ತೆ. ನೀವೇನಾದರೂ 2026ರಲ್ಲಿ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಪ್ರಿಪೇರ್ ಆಗ್ತಿದ್ರೆ ಮತ್ತು 2026ರಲ್ಲಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ನ ಮಾಡ್ಕೊಳ್ಳೇಬೇಕಂತ ಏನಾದರೂ ಅಂದ್ಕೊಂಡಿದ್ರೆ, ಡಿಸೈಡ್ ಆಗಿದ್ದರೆ, ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಈ ಜಾಬ್ ಇನ್ಫಾರ್ಮೇಷನ್ನ ಈ 2026ರಲ್ಲಿ ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ಮತ್ತು ಅದಕ್ಕೆ ಯಾವ ಸಿಲೆಬಸ್ ಇರುತ್ತೆ ಮತ್ತು ಏನಿರುತ್ತೆ, ಯಾವ ಥರ ಪ್ರೊಸೆಸ್ ಇರುತ್ತೆ, ಎಷ್ಟು ಬೇಗ ಅದು ರಿಕ್ರೂಟ್ ಆಗುತ್ತೆ ಮತ್ತು ಯಾವಾಗ ಕಾಲ್ಫಾರಮ್ ಆಗುತ್ತೆ, ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಜಾಬ್ ರಿಲೇಟೆಡ್ ಏನಾದರೂ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋನ ನೋಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಹಾಕಿದರೆ ಫಾಲೋ ಮಾಡಿರಿ. ಸೊ ಫಾಲೋ ಮಾಡಿ ನಾನು ಇದೇ ಥರ ಜಾಬ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಿರ್ತೀನಿ. ಇವತ್ತೊಂದು ಜಾಬು ಕಾಲ್ಫಾರಮ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಏನಂತಂತಂದರೆ ಪೋಸ್ಟ್ ಆಫೀಸಲ್ಲಿ, ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ GDS ಅಂತ ಹುದ್ದೆ ಬಿಟ್ಟಿದ್ದಾರೆ. ಇದಕ್ಕೆ ಏನು ಕ್ವಾಲಿಫಿಕೇಷನ್ ಆಗಿರ್ಬೇಕಂತಂದರೆ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ GDS ಅಂತ ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಸೊ ಇದು ಎಷ್ಟು ಪೋಸ್ಟ್ ಅಂತಂದರೆ 28,740 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಮಾಡಿದೆ ಆಲ್ ಓವರ್ ಇಂಡಿಯಾ. ಮತ್ತು ನಮ್ಮ ಕರ್ನಾಟಕದಲ್ಲೇ ಸಪ್ರೇಟಾಗಿ ಪೋಸ್ಟು ಮತ್ತು ವೇಕೆನ್ಸೀಸ್ ಇರುತ್ತೆ. ಸೊ ನೀವೇನಾದರೂ ಟೆಂತ್ ಪಾಸ್ ಆಗಿದ್ದರೆ ಸಾಕು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನೀವು 10ನೇ ತರಗತಿಯಲ್ಲಿ ತೆಗೆದಿರ್ತಕ್ಕಂಥ ಅಂಕಗಳನ್ನು ಪರಿಗಣಿಸಿ ನಿಮ್ಮನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ. ಸೊ ಯಾರೆಲ್ಲ 10ನೇ ತರಗತಿನ ಪಾಸ್ ಆಗಿದ್ರೆ ಅವ್ರು ಹಾಕ್ರಿ. ಸ್ವಲ್ಪ ಚೆನ್ನಾಗಿರೋ ಮಾರ್ಕ್ಸ್ ಏನಾದರೂ ಇತ್ತಂದರೆ 80 ಮೇಲೆ ಯಾರು ತೆಗೆದಿರ್ತಾರೆ ಅವ್ರದ್ದೆಲ್ಲ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕಿಂತ ಕಡಿಮೆ ಇರೋರು ಅಪ್ಲೈ ಮಾಡಬಾರ್ದು ಅಂತಲ್ಲ, ಅದಕ್ಕಿಂತ ಕಡಿಮೆ ಇರೋರು ಕೂಡ ಅಪ್ಲೈ ಮಾಡಿ. ಯಾಕಂದರೆ ನಿಮ್ಮ ಅದೃಷ್ಟ ಇತ್ತಂದರೆ ನಿಮ್ಮ ಕ್ಯಾಟಗರಿಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದಿರೋರು ಅಪ್ಲೈ ಮಾಡದೇ ಇರ್ಬೋದು. ಸೊ ಅಂಥ ಸಂದರ್ಭದಾಗ ನಿಮ್ದು ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ 80 ಕ್ರಾಸ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡಿ. ಸೊ ಯಾವುದೇ ಥರದ ಇನ್ನೊಂದು ಸರ್ತಿ ಹೇಳ್ತೀನಿ, ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ GDS ಅಂತ ಹುದ್ದೆಗಳು ತುಂಬ ಒಳ್ಳೆ ಸ್ಯಾಲ್ರಿ ಇರುತ್ತೆ ಮತ್ತು ಚೆನ್ನಾಗಿರೋ ಜಾಬ್ ಕೂಡ. ನೀವೇನಾದರೂ ಹುದ್ದೆ ಯಾವುದಾದ್ರೂ ಗೌರ್ಮೆಂಟ್ ನೌಕರಿ ತಗೋಬೇಕಂತ ವೇಟ್ ಮಾಡ್ತಿದ್ರೆ, ಯಾವುದೇ ನೋಟಿಫಿಕೇಷನ್ಸ್ ಆಗಿಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಅಂತ ನೀವೇನಾದರೂ ನಿರಾಶರಾಗಿದ್ದೆ, ಸೊ ಈ ಹುದ್ದೆಗೆ ಅಪ್ಲೈ ಮಾಡೋದು ತುಂಬ ಸೂಕ್ತ. ಸೊ ಇದಕ್ಕೆ ಏನೇನಿರುತ್ತೆ ಅಂತಂದರೆ, ಫಸ್ಟು ಮೊದಲನೇದಾಗಿ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ GDS ಹುದ್ದೆಗಳಿಗೆ ಎಜುಕೇಷನ್ ಬಂದ್ಬಿಟ್ಟು ಜಸ್ಟ್ 10th. ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ. ಮತ್ತು ನಿಮ್ದು ಏಜ್ ಲಿಮಿಟ್ ಬಂದ್ಬಿಟ್ಟು 18 ವರ್ಷದಿಂದ 40 ವರ್ಷ ಆಗಿದ್ದರೆ ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸಾಮ್ ಫೀಸ್ ಕೂಡ ಇರೋದಿಲ್ಲ. SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ. ಜಸ್ಟ್ ಅಪ್ಲಿಕೇಶನ್ ಹಾಕೋದಷ್ಟೇ. ಮತ್ತು ನೀವೇನಾದರೂ ಜನರಲ್ ಕ್ಯಾಟಗರಿ ಅಥವಾ OBC ಆಗಿದ್ದರೆ ಜಸ್ಟ್ 100 ರೂಪೀಸ್ ಇರುತ್ತೆ. 100 ರೂಪೀಸ್ನ ಪೇ ಮಾಡೋದ್ರಿಂದ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ 100 ರೂಪೀಸ್ನ ಯಾವ್ಯಾವುದಕ್ಕೂ ಯೂಸ್ ಮಾಡ್ಕೊಳ್ತಿರ್ತೀರ, ಯಾವ್ಯಾವುದಕ್ಕೂ ಖರ್ಚು ಮಾಡ್ತಿರ್ತೀರ. ಸೊ ಈ ಥರ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಅಥವಾ ಏನೋ ಒಂದು ಹೇಳೋಕ್ಕಾಗಲ್ಲ. ನೀವು ಅಪ್ಲೈ ಮಾಡಿದ್ಮೇಲೆ ಈ ಜಾಬ್ ಆದರೂ ಆಗ್ಬೋದು. ಅಂದರೆ ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ. ನೀವು ಅಪ್ಲೈ ಮಾಡಿ ಸುಮ್ಮನೆ ಇದ್ರೂ ಈ ಜಾಬ್ ಆಗಿ ನಿಮಗೆ ಮನೆಗೆ ಆರ್ಡರ್ ಕಾಪಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವೆಲ್ಲರೂ ಅಪ್ಲೈ ಮಾಡಿ. ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ಸ್ವಲ್ಪ ನಿಮಗೆ ಅಂದರೆ ಕೆಲಸ ಆದಮೇಲೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿದ್ರೆ ಸಾಕು. ನೀವು ಇದು 28,740 ಹುದ್ದೆಗಳು ಆಲ್ ಓವರ್ ಇಂಡಿಯಾ ಅಂದ ತಕ್ಷಣ ಕರ್ನಾಟಕದಲ್ಲಿ ವೇಕೆನ್ಸಿ ಇಲ್ಲ ಅಥವಾ ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ವರ್ಕ್ ಮಾಡ್ಬೇಕಂತ ಇಲ್ಲ. ನೀವು ಕರ್ನಾಟಕನೂ ಕೇಡರಾಗಿ ತಗೋಬೋದು. ಸೊ ಕರ್ನಾಟಕದಲ್ಲಿ ಕೂಡ ವರ್ಕ್ ಮಾಡ್ಬೋದು. ನೀವು ಕರ್ನಾಟಕದಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ವೇಕೆನ್ಸಿಲಿ ಇರ್ತಕ್ಕಂಥ ಜಿಲ್ಲೆಗಳಿಗೆ ನೀವು ಅಪ್ಲೈ ಮಾಡಿ. ನೀವು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಂದ್ಕೊಂಡಿರ್ತೀರ ಅದೇ ಸ್ಥಳದಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಸೊ ಹಂಗಾಗಿ ಯಾರೆಲ್ಲ ಸ್ಟಡಿ ಮಾಡ್ತಿರ್ತೀರ ಮತ್ತು ಸ್ಟಡಿ ಮಾಡೋಕ್ಕಾಗಿರಲ್ಲ, 10th ಒಳ್ಳೆ ಮಾರ್ಕ್ಸ್ ತೆಗೆದಿರ್ತೀರ, ಬಟ್ ನೀವೇನೋ ಮುಂದೆ ಯಾವುದೋ ಒಂದು ಕಾರಣದಿಂದ ಓದೋಕ್ಕಾಗ್ತಿರಲ್ಲ, ಬಟ್ ನಿಮಗೆ ಗೌರ್ಮೆಂಟ್ ಕೆಲಸ ತಗೋಬೇಕಂತ ನಿಮ್ಮದು ಒಂದು ಡ್ರೀಮ್ ಇರುತ್ತೆ. ಸೊ ಅಂಥರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಇದ್ರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಇದೇ ತಿಂಗಳು ಅಂದರೆ ಜನವರಿ 31ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 14ನೇ ತಾರೀಕಿನವರೆಗೂ ಅಂದರೆ 15 ದಿನಗಳ ಟೈಮ್ನ ನೀಡಿರ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಲಾಸ್ಟಲ್ಲಿ ಸರ್ವರ್ ಬಿಸಿ ಬರೋದ್ರಿಂದ ನೀವು 31ನೇ ತಾರೀಕು ಸ್ಟಾರ್ಟ್ ಆತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೇನಾದರೂ ಅಪ್ಲಿಕೇಶನ್ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಥವಾ ಅಪ್ಲಿಕೇಶನ್ ಹಾಕೋದು ಪ್ರೊಸೆಸ್ ಅಥವಾ ಗೊತ್ತಿಲ್ಲ, ಯಾವ ಥರ ಅಪ್ಲೈ ಮಾಡ್ದೇನೋ ಅಂತಂದ್ರೆ ಗೊತ್ತಿಲ್ಲ ಅಂತಂತಂದರೆ ನೀವು ಈ ವಿಡಿಯೋಗೆ ಮೆಸೇಜ್ ಹಾಕಿರಿ ಲಿಂಕ್ ಅಂತ, ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಇದು ಮತ್ತೆ ಫಾಲೋ ಆಗಿರಿ. ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ಬಿಟ್ರೆ ನನಗೆ ಗೊತ್ತಿರೋರ ಕಡೆಗಿಂದ ನಿಮಗೆ ಅಪ್ಲಿಕೇಶನ್ಸ್ ಕೂಡ ಹಾಕ್ಸ್ಬಿಟ್ಟು ಕೊಡ್ತೀನಂತೆ. ಒಟ್ಟಿನಲ್ಲಿ ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬಿಟ್ಟು ಒಂದು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ, ನಾನು ಮುಂಚೆನೇ ಹೇಳಿರೋ ಥರ ಜಾಬ್ ಇನ್ಫಾರ್ಮೇಷನ್ಸ್ನ ಮತ್ತು ಹೊಸ ನೋಟಿಫಿಕೇಷನ್ಸ್ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಗಿದರೆ ಫಾಲೋ ಮಾಡಿರಿ. ಅದರ್ವೈಸ್ ಇಷ್ಟ ಇಲ್ಲ ಅಂತಂದರೆ, ಅಥವಾ ನೀವೇನಾದರೂ ಯಾವುದೇ ಜಾಬಿಗೆ ಪ್ರಿಪೇರ್ ಆಗ್ತಿಲ್ಲ, ಯಾವುದೋ ವರ್ಕ್ ಮಾಡ್ತಿದ್ದೀರ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ ಅಷ್ಟೇ. ಬಟ್ ಒಟ್ಟಿನಲ್ಲಿ ಇದನ್ನ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಈಗ 10th ಮುಗಿಸ್ಬಿಟ್ಟು ಯಾವ್ಯಾವುದೋ ಪ್ರೈವೇಟು ಲಿಮಿಟೆಡಲ್ಲಿ ಮತ್ತು ಯಾವುದಾದ್ರು ಕಂಪ್ನಿಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಒಂದು ಸೆಕ್ಯೂರ್ ಇಲ್ದಿರೋ ಕೆಲಸ ಮಾಡ್ತಿರ್ತಾರೆ. ಸೊ ಈ ಥರ ನೀವು ಶೇರ್ ಮಾಡೋದ್ರಿಂದ ಅವರು ಇದಕ್ಕೆ ಅಪ್ಲೈ ಮಾಡಿ ಈ ಹುದ್ದೆನ ಪಡ್ಕೊಳ್ಳೋ ಥರ ಆಗಲಿ ಮತ್ತು ನಿಮ್ಮಿಂದನೂ ಒಂದು ಹೆಲ್ಪ್ ಆಗಲಿ.
ಫಾಲೋ ಮಾಡಿರಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ, ಫಾಲೋ ಮಾಡಿರಿ. ನಿಮ್ಗೆ ಏನಾದರೂ ಈ ಜಾಬಿನ ಬಗ್ಗೆ ಏನಾದರೂ ಡೌಟ್ ಇದ್ದಂದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿರಿ, ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಕಮೆಂಟ್ ಹಾಕಿರಿ. ಸೊ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಟೈಮ್ ಇದ್ದಾಗ ಫ್ರೀ ಮಾಡ್ಕೊಂಡು ವೀಡಿಯೋನಾದರೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ನಮಸ್ತೆ. ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಅಕಸ್ಮಾತ್ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಇದನ್ನ ಫಾಲೋ ಮಾಡಿರಿ. ನೆಕ್ಸ್ಟು ನನಗೆ ಮೆಸೇಜ್ ಹಾಕಿರಿ, ಅಟ್ಲೀಸ್ಟ್ ನಾನಾದರೂ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನನಗೆ ಗೊತ್ತಿರೋರು ಸೈಬರ್ ಸೆಂಟರ್ ಇರೋರ ಕಡೆಯಿಂದನಾದರೂ ನಿಮ್ಮದು ಅದನ್ನ ಅಪ್ಲೈ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ಥರದ್ದು ಪೀಸ್ ಇಲ್ಲ ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ಅದನ್ನು ಸುಮ್ಮನೆ ನೋಡ್ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಇರೋದಲ್ಲ. ಪೀಸ್ ಇಲ್ಲ ಅಂದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿರಿ. ಎಲ್ರಿಗೂ ನಮಸ್ತೆ, ಬಾಯ್.